ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಇಲ್ಲಿ ಸಾಕಷ್ಟು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು, ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಚಾಯ್ಸ್ ಟು ಯಾರು ಸೆಲೆಕ್ಟ್ ಮಾಡಿರ್ತಾರೆ, ಸೀಟ್ ಅಲಾಟ್ ಆಗಿದ್ದಾದಮೇಲೆ ಸೀಟ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಈ ಒಂದು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಒಂದು ಡೌಟನ್ನು ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ, ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಓಕೆನಾ, ಮೊದಲಿಗೆ ಏನಿಲ್ಲ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಸ್ಟೂಡೆಂಟ್ಸ್ಗೆ ಒಂದು ರಿಮೈಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋನಾದರೆ ನಾನು ನಿಮಗೆ ಸಪ್ರೇಟಾಗಿ ಮಾಡಿದೆ. ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಇವತ್ತು 4 ಗಂಟೆವರೆಗೂ ಮಾಡ್ಕೋಬೋದು. ಓಕೆನಾ, ಅಂದರೆ ಇವತ್ತು ಸಾಯಂಕಾಲ 4 ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಚೇಂಜಸ್ಸನ್ನು ಮಾಡ್ಕೊಳ್ಳಿ. ಕಾಲೇಜಸ್ಸನ್ನು ಹ್ಯಾಡ್ ಮಾಡಬೇಕು ಅಂತಂದರೆ ಹ್ಯಾಡ್ ಮಾಡ್ಕೊಳ್ಳಿ. ಮಾಡಿಫಿಕೇಷನು, ರಿಅರೇಂಜು ಎಲ್ಲನೂ ಬಂದು ಇವತ್ತು 4 ಗಂಟೆವರೆಗೂ ಒಂದು ಟೈಮನ್ನು ಕೊಟ್ಟಿದ್ದೀರಾ. ಇಲ್ಲಿ ನೀವು ಕೇಳ್ಬೋದು, ಸರ್ ಇದನ್ನೇನಾದರೂ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಾ ಸರ್ ಅಂತ ಹೇಳಿಬಿಟ್ಟು. ಮ್ಯಾಕ್ಸಿಮಮ್ ನನಗೆ ಗೊತ್ತಿರುವಂಥ ಪ್ರಕಾರ ಈಗಾಗಲೇ ಸಹ ಒಂದು 4 ಡೇಸ್ ಟೈಮ್ ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಆದರೆ ಮಾಡೋದಿಲ್ಲ. ಇವತ್ತು 4 ಗಂಟೆಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಿದ್ರು. ನೋಡಿ, ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಶೆಡ್ಯೂಲ್ ಕೊಟ್ಟಿರೋದ್ರಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಆದರೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಪ್ರಾವಿಷನಲ್ ರಿಸಲ್ಟ್ಸು. ಆ್ಯಂಡ್ ನೆಕ್ಸ್ಟ್ ಡೇ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಆ್ಯಂಡ್ ಫೀಸನ್ನು ಪೇ ಮಾಡೋದಕ್ಕೆ ಆ ಸ್ಟೂಡೆಂಟ್ಸ್ಗೆ 9ನೇ ತಾರೀಕಿಂದ 14ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ಕಾಲೇಜಸ್ ಬಂದು 15ನೇ ತಾರೀಕು 5:30 ಒಳಗಡೆ, ಅಂದರೆ 15ನೇ ತಾರೀಕು ಸಾಯಂಕಾಲ 5:30 ಒಳಗಡೆ ನೀವು ಹೋಗ್ಬಿಟ್ಟು ಒಂದು ಕಾಲೇಜಸ್ಗೆ ಡಾಕ್ಯುಮೆಂಟ್ಸ್ ಅನ್ನಾದರೆ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಆ್ಯಂಡ್ ನಾನು ಸ್ಟೂಡೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ, ಇವತ್ತು 4 ಗಂಟೆವರೆಗೂ ಅಷ್ಟೇ ಟೈಮ್ ಇರೋದು. ಆದಷ್ಟು ಎಷ್ಟು ಕಾಲೇಜಸ್ನ ಹ್ಯಾಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಕಾಲೇಜಸ್ನ ಹ್ಯಾಡ್ ಮಾಡ್ಕೊಳ್ಳಿ. ಕಟ್ ಆಫ್ ರ್ಯಾಂಕಿಂಗ್ ನೋಡ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕಿಂಗ್ಗೆ ನಿಯರ್ ಬೈ ಇರುವಂಥ ಕಾಲೇಜಸ್ನ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಹ್ಯಾಡ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಹೇಳ್ತಿದ್ದೀನಿ, ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜಸ್ಸಲ್ಲಿ ಯಾವುದೇ ಕಾಲೇಜು ಯಾವುದೇ ಬ್ರ್ಯಾಂಚ್ ಆಗಲಿ ನಿಮಗೆ ಅಲಾಟ್ ಆಯಿತು ಅಂತಂದರೆ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಓಕೆನಾ, ಯಾಕಂತ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ಥರದ ಒಂದು ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಅಥವಾ ಯಾವುದೇ ಥರದ ಆಪ್ಷನ್ ಆದರೆ ಇರೋದಿಲ್ಲ. ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕಂಪಲ್ಸರಿ ನೀವು ಅಡ್ಮಿಷನನ್ನು ತಗೊಳ್ಳೇಬೇಕು. ಓಕೆನಾ, ನಾನು ಇದನ್ನು ಸುಮಾರು ವೀಡಿಯೋಸಲ್ಲಿ ನಿಮಗೆ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತಾನೆ ಇದ್ದೀನಿ. ಸೊ ಸ್ಟೂಡೆಂಟ್ಸ್ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿ ಒಂದಿಷ್ಟು ಕಾಲೇಜಸ್ನ ಆ್ಯಡ್ ಮಾಡಿದ್ರೆ, ಒಂದಿಷ್ಟು ಕೋರ್ಸಸ್ನ ಆ್ಯಡ್ ಮಾಡಿದ್ರೆ ಅಂತ ಅಂದರೆ ಆ ಒಂದು ಸೀಟ್ ಅಲಾಟ್ ಆದರೆ ನೀವು ಹೋಗೋದಕ್ಕೆ 200% ರೆಡಿ ಇರಬೇಕು. ಆ್ಯಂಡ್ ನೀವು ಹೋಗಲೇಬೇಕು. ಓಕೆನಾ, ಇದು KE ಕಡೆಯಿಂದ ಇರುವಂತಹ ರೂಲ್ಸ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಇದೊಂದು ನಾನು ಮಾಡ್ಕೊಳ್ಳುವಂತಹ ಒಂದು ರಿಕ್ವೆಸ್ಟ್ ಆಗಿರುತ್ತೆ. ಓಕೆನಾ, ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿರುತ್ತೆ. ಆ ಒಂದು ಸೀಟನ್ನು ಹೋಲ್ಡ್ ಮಾಡ್ಕೊ ಬಂದಿರ್ತಾರೆ. ಓಕೆನಾ, ಹೋಲ್ಡ್ ಮಾಡ್ಕೊ ಬಂದಿರುವಂಥ ಸ್ಟೂಡೆಂಟ್ ಒಂದು ಡೌಟನ್ನು ಕೇಳ್ತಿದ್ರೆ, ನನಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಮತ್ತು ಜಾಸ್ತಿ ಏನು ಬರಲಿಲ್ಲ. ಆ ಒಂದು ಕಮೆಂಟ್ಸಲ್ಲಿ ಆ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರು ಅಂತ ಅಂದರೆ, ಸರ್ ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ನಾನು ಒಂದು 20 ಕಾಲೇಜಸ್ನ ಹ್ಯಾಡ್ ಮಾಡಿದ್ದೆ ಸರ್, ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಏರಿತ್ತು. ಆ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜ್ ಆದರೆ ನನಗೆ ಅಲರ್ಟ್ ಆಗಿತ್ತು ಸರ್. ನಾನು ಏನು ಮಾಡಿದೆ, ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಿದ್ದೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಈಗ ನನಗೆ ಮೇಲೆ ಇರುವಂತಹ 1 to 9 ಕಾಲೇಜಸ್ ಹಾಗೆ ಇದ್ದಾವೆ. 1 to 9 ಕಾಲೇಜಸಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕಾಲೇಜಸ್ನ ಬೇಕು ಅಂತಂದರೆ ಹ್ಯಾಡ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಈಗ 1 to 9 ಕಾಲೇಜಸಲ್ಲಿ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ 1 to 9 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ ಸರ್. ಆಗ ಸೀಟ್ ಅಲಾಟ್ ಆದಾಗ ನನಗೆ ಅದಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟ್ಗೆ ನಾನು ಹೋಗ್ಬೋದಾ ಅಂತ ಕೇಳ್ತಿದ್ದಾರೆ. ಕಂಪಲ್ಸರಿಯಾಗಿ ಆಗೋದಿಲ್ಲ. ಓಕೆನಾ, ಯಾಕೆ ಆಗೋದಿಲ್ಲ ಅಂತ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಸೀಟನ್ನು ಏನಕ್ಕೆ ಹೋಲ್ಡ್ ಮಾಡ್ತೀರಾ. ಈಗ ನಿನಗೆ 1 to 9 ಕಾಲೇಜಸಲ್ಲಿ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದರೆ ಆಗಷ್ಟೇ ನಿನಗೆ ಮತ್ತೆ ಅದೇ ಕಾಲೇಜೇ ಅಲಾಟ್ ಆಗುತ್ತೆ, ನೀವು ಹೋಗ್ಬೋದು. ಓಕೆನಾ, ಮೇಲೆ ಇರುವಂಥ 1 to 9 ಕಾಲೇಜಸಲ್ಲಿ ಬೇರೆ ಯಾವುದೋ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದರೆ ನೀವು ಆ ಒಂದು ಕಾಲೇಜ್ಗೆ ಕಂಪಲ್ಸರಿ ಅಡ್ಮಿಷನನ್ನು ತಗೋಬೇಕು. ಆಗ ನಾನು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಹೋಗ್ತೀನಿ ಅಂತ ಅಂದರೆ ಆಗಲ್ಲ. ಓಕೆನಾ, ಇದು ಸುಮಾರು ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆದರೆ ಇತ್ತು. ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವುದು ಸೀಟ್ ಅಲಾಟ್ ಆಗುತ್ತೋ ಅಲ್ಲಿ ರಿಸಲ್ಟ್ಸ್ ಚೆಕ್ ಮಾಡೋದಕ್ಕೆ ಹೋದಾಗ ಯಾವ ಒಂದು ಕಾಲೇಜು, ಯಾವ ಒಂದು ಸೀಟು, ಯಾವ ಒಂದು ಕೋರ್ಸು ತೋರಿಸುತ್ತೋ ಅದೇ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನನ್ನು ಆಗಬೇಕು. ಓಕೆನಾ, ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದ್ದೀನಿ ಸರ್, ನಾನು ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿರೋ ಸೀಟಿಗೆ ಹೋಗ್ತೀನಿ, ನನಗೆ ಇದಕ್ಕೆ ಬೇಡ ಅಂತ ಅಂದರೆ ಆ ಥರ ಏನು ಆಗೋದಿಲ್ಲ. ಯಾವುದು ನೀವು ಸೀಟ್ ಅಲಾಟ್ ಆಗಿದೆಯೋ ಅದಕ್ಕೆ ಹೋಗಬೇಕು. ಓಕೆನಾ, ಇನ್ ಕೇಸ್ ಏನಾದರೂ ನಿಮ್ಗೆ ಯಾವುದು ಸೀಟ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಹೋಲ್ಡ್ ಮಾಡಿರುವಂಥ ಸೀಟೇ ಅಲಾಟ್ ಆಯಿತು ಅಂತಂದರೆ ಆಗ ಹೋಗ್ಬೋದು. ಅದನ್ನು ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಬೇರೆ ಕಾಲೇಜ್ ಏನಾದರೂ ಅಲಾಟ್ ಆಯಿತು ಅಂತಂದರೆ
ಅಂತಂದರೆ ನೀವು ಅದಕ್ಕೆ ಹೋಗಿ ಅಡ್ಮಿಷನನ್ನು ಆಗಬೇಕಾಗುತ್ತೆ. ಓಕೆನಾ? ಸೊ ನಿಮಗೆ ಇದಕ್ಕೆ ಈ ಒಂದು ಡೌಟು ಕ್ಲಾರಿಫಿಕೇಶನ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಫರ್ದರ್ ನೋಡಿ ನಾನು ಸ್ಟೂಡೆಂಟ್ಸಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನೀವೆಷ್ಟು ಕಾಮೆಂಟ್ಸನ್ನಾದರೂ ಮಾಡಿ. ಓಕೆನಾ? ಇವತ್ತಿನ ಈ ವಿಡಿಯೋಗೆ ನಿಮ್ಮ ಡೌಟ್ ರಿಲೇಟೆಡ್ ಓಕೆನಾ ಅದನ್ನು ಹೇಳ್ತಿದ್ದೀನಿ. ದಯವಿಟ್ಟು ಈಗ ವಿಡಿಯೋದಲ್ಲಿ ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಫಿಕೇಶನ್ ನಾನು ಕೊಟ್ಟಿರ್ತೀನಿ ಅಲ್ವಾ, ಕಂಪ್ಲೀಟ್ ಕ್ಲಾರಿಫಿಕೇಶನ್ ವಿಡಿಯೋದಲ್ಲೇ ಇದ್ದು ಅದನ್ನು ನೀವು ಡೌಟ್ ಕೇಳೋದಕ್ಕೆ ಹೋಗ್ಬಿಡಿ. ಇದನ್ನು ಬಿಟ್ಟು ಏನಾದರೂ ನಿಮಗೆ ಎಕ್ಸ್ಟ್ರಾ ಡೌಟ್ ಇದ್ದರೆ ಇವತ್ತು 4 ಗಂಟೆವರೆಗೂ ನಿಮಗೆ ಆಪ್ಷನ್ ಎಂಟರ್ ಟೈಮ್ ಆದರೆ ಇರೋದಲ್ವಾ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರ ಕಮೆಂಟ್ಸ್ಗೂ ಸಹ ನಾನು ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಸ್ಟೂಡೆಂಟ್ಸು ಏನೇ ಡೌಟ್ಸ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ. ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಹಾಗೇನು ನನ್ನ ಒಂದು ಚಾನಲಲ್ಲಿ ಈಗಾಗಲೇ ಸ್ಕಾಲರ್ಶಿಪ್ ರಿಲೇಟೆಡ್, ಹಾಸ್ಟೆಲ್ ರಿಲೇಟೆಡ್ ಡೀಟೇಲ್ ವೀಡಿಯೋಸ್ ಬಂದಿದ್ದಾವೆ. ವೀಡಿಯೋಸನ್ನು ವಾಚ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.